ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಭಾಷೆಗಳಿಗೂ ಕೂಡ ಆದ್ಯತೆಯನ್ನು ಕೊಡ್ತೀವಿ, ಪ್ರೀತಿಸ್ತೀವಿ, ಪ್ರೇಮಿಸ್ತೀವಿ. ಆದರೆ ಹಿಂದಿನೇ ಎಲ್ಲದಕ್ಕಿಂತ ದೊಡ್ಡಣ್ಣ, ಹಿಂದಿನೇ ಹಿರಿಯಣ್ಣ, ಹಿಂದಿಯಿಂದಲೇ ಎಲ್ಲ, ಹಿಂದಿನೇ ಆಗಬೇಕು, ರೈತರಿಗೆ ಜಯವಾಗಲಿ, ಹಿಂದಿನೇ ಗೊತ್ತಿರಬೇಕು. ನಿನಗೆ ಹಿಂದಿ ಬರಲ್ಲ ಅಂತ ಅಂದ್ರೆ ನೀನು ಈ ದೇಶದಲ್ಲಿ ಇರೋದಕ್ಕೆ ನೀನು ನಾಲಾಯಕ್ ಅನ್ನೋದಿದ್ರೆ ಗೆಟ್ ಔಟ್ ಅಂತೀವಿ. 29 ರಾಜ್ಯಗಳಿದೆ ಮೇಡಮ್, 6 ರಾಜ್ಯಗಳು ಹಿಂದಿ ಮಾತಾಡ್ತಾರೆ, ಇನ್ನು 5 ರಾಜ್ಯಗಳು, ಇನ್ನು 25 ರಾಜ್ಯ, 24 ರಾಜ್ಯಗಳು ಮಾತಾಡೋದಿಲ್ಲ. ನೀವು ಯಾವುದೋ 5 ರಾಜ್ಯದ ಇರಿ ಸರ್, 5 ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದಿಯವರು ಅಲ್ಲಿ ಏನು ಬರೀ ಏನೇನ್ ಮಾಡ್ತಾರೋ ಅಲ್ಲಿಂದ ಎದ್ದು ದಕ್ಷಿಣದ ರಾಜ್ಯಗಳ ಕಡೆ ಬರ್ತಾ ಇದಾರೆ ಮೇಡಮ್, ಕೆಲಸ ಹುಡಿಕೊಂಡು. ಅಲ್ಲ ಆಗ್ತಾ ಇಲ್ಲ. ಬಂದಂತವ್ರಿಗೆ ಸುಲಭ ಆಗ್ಲಿ, ಅವ್ರು ಇಲ್ಲಿ ಬದುಕೋದಿಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರು ಕನ್ನಡ ಕಲಿಸ್ತಾ ಇಲ್ಲ, ಅವ್ರ ರಾಜ್ಯದಲ್ಲಿ ಕಲ್ತ್ಬಿಟ್ಟು ಇಲ್ಲಿ ನಮಗೆ ಹಿಂದಿಯನ್ನ ಫೋರ್ಸ್ ಮಾಡಿ ಕಲಿಸಿ ಅವ್ರಿಗೆ ಬದುಕೋದಕ್ಕೆ ಸುಲಭವಾಗ್ಲಿ ಅಂತ ಹಿಂದಿ ಕಲಿಸ್ತಾ ಇದ್ದಾರೆ ಹೊರತು ಹಿಂದಿಯಿಂದ ನೋಡಿ ನಾನು 69 ಮಾರ್ಕ್ಸ್ ಏನೋ ತಗೊಂಡಿದ್ದೆ. ಇಲ್ಲಿ ಇರ್ತಕ್ಕಂಥ ತುಂಬಾ ಜನ ಹಿಂದಿಲಿ ಓದಿದ್ದಾರೆ. ನಮ್ಮ ಇಡೀ ಜೀವನದಲ್ಲಿ ಎಲ್ಲಾರು ಒಂದು ಕಡೆ ಹಿಂದಿ ಉಪಯೋಗ ಆಗಿದೆಯಾ? ಉಪಯೋಗ ಆಗಿಲ್ಲ. ಸುಮ್ಮನೆ ನೀವು ಕಲೀರಿ ಫೋರ್ಸ್ ಆಮೇಲೆ ಇನ್ನೊಂದು ಮೇಡಮ್ ಈಗಲೂ ಬರ್ತೀನಿ ಕೇಳಿ, ನಮ್ಮ ಕನ್ನಡಿಗರು ಯಾರೂ ಸಹ, ನಾನು ಒಂದು ಧೈರ್ಯವಾಗಿ ಹೇಳ್ತೇನೆ, ನಮ್ಮ ಕನ್ನಡಿಗರು ಯಾರೂ ಸಹ ಜಾಬ್ ಹುಡ್ಕೊಂಡು ಹಿಂದಿ ರಾಜ್ಯಗಳ ನಮ್ಮ ಅಪ್ಪರೇ ಹೋಗಲ್ಲ ಮೇಡಮ್. ಕತೆ ಏನ್ಗಳು ಆಗ್ತಾ ಇದೆ ಅಂತ ಗೊತ್ತು. ಅಲ್ಲಿ ಬೆಳಿಗ್ಗೆ ಎದ್ರು ಏನ್ ನಡೀತಿದೆ, ಏನು ಇನ್ಫ್ರಾಸ್ಟ್ರಕ್ಚರ್, ಇನ್ನೊಂದು ಏನು ಡೈಲಿ ಜಾತಿ ಧರ್ಮ ಅತಿ ಹೆಚ್ಚು ಅಪಾರ್ಟ್ಮೆಂಟ್ಗಳಿದಾವೆ ಅಲ್ಲಿ. ಕೇಳಿ, ರೂಪೇಶ್ ರಾಜಣ್ಣ ಅವರು ನನಗೆ ಕರೆ ಮಾಡಿದ್ರು ಒಂದ್ಸಲ, ಕನ್ನಡ ರಾಜ್ಯೋತ್ಸವ ಮಾಡಕ್ ಬಿಡಲ್ಲ, ಅಲ್ಲಿಂದ ಬಂದು ಫೋನ್ ಮಾಡಿದ್ದೆ. ಸೊ ಆ ತರದೊಂದು ಪರಿಸ್ಥಿತಿನ ಇವತ್ತು ಬೆಂಗಳೂರಿನಲ್ಲಿ ಹಿಂದಿ ವಾಲಾಗಳು ಮಾಡಿದ್ದಾರೆ. ಅವ್ರಿಗೆ ಕುಮ್ಮಕ್ ಕೊಡ್ತಾ ಇರೋದು ಯಾರು ಅಂದ್ರೆ ಬಿಜೆಪಿ ಅವರು. ಸೊ ಈಗ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂದ ತಕ್ಷಣನೇ ಅಲ್ಲಿ ಒಂದು ರೀತಿ ಅದನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಟು ನೋಡಿ ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಕನ್ನಡಿಗರು ನೋಡಿ ಎಷ್ಟು ಇವ್ರಿಗೆ ಅಸಹನೆ ಇದೆ, ಕನ್ನಡಿಗರು ನೋಡಿ ಯಾವ ರೀತಿ ದಬ್ಬಾಳಿಕೆಗೆ ಇಳಿದು ಬಿಟ್ಟಿದ್ದಾರೆ ನೋಡಿ. ಕನ್ನಡ ಪರ ಸಂಘಟನೆಗಳು ಗೂಂಡಾಗಳು ನೋಡಿ, ಕನ್ನಡ ಪರ ಸಂಘಟನೆಗಳು ಏನವು, ಏನ್ ಸರ್ ಅದು, ಕಮಿಷನ್, ರೋಲ್ ಕಾಲ್ ಗಿರಾಕಿಗಳು ಅಂತ ಒಂದು ಅಭಿಯಾನ, ಓಲಾಟಗಾರರು ಇವರೆಲ್ಲ ಹಿಂದಿ ವಾಲಗಳ ಬೂಟ್ ನೆಕ್ಕವರು ಸರ್. ಹಿಂದಿ ವಾಲಗಳ ಬೂಟ್ ನೆಕ್ಕವರು ಇವರು. ಓನ್ಲಿ ಬಿಕಾಸ್ ಇವರು ಹಿಂದಿ ವಾಲಗಳ ನಾಯಕರುಗಳಿಗೆ ಸಲಾಂ ಹೊಡೆಯೋದ್ರಿಂದ ಇವ್ರಿಗೆ ಕನ್ನಡ ಪರ ಹೋರಾಟಗಾರರು, ಓಲಾಟಗಾರರ ತರ, ರೋಲ್ ಕಾಲ್ ಗಿರಾಕಿಗಳ ತರ ಕಾಣ್ತಾರೆ. ಇವ್ರದೊಂದು ಅಜೆಂಡಾ ಇದೆ, ಒಂದು ಭಾಷೆ ಒಂದು ದೇಶ ಏನೋ ಮಾಡಿ ಇರೋಣ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಒಂದು ಭಾಷೆ ಒಂದು ದೇಶ ಇವೆಲ್ಲ ಮಾಡ್ಬಿಡೋಣ. ಪಾಪ ಇವ್ರಿಗೆ ಅಡ್ಡಗಾಲ ಆಗ್ತಾ ಇರೋದು ಕನ್ನಡ ಹೋರಾಟಗಾರರು. ಈಗ ನೋಡಿ, ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೇಕು ಅಂತ ಹೊರಡ್ತಾ ಇದಾರೆ ಅಂತೆ, ಅದಕ್ಕೆ ನಾವು ಬಿಟ್ಟು ಕೊಡಕ್ಕೆ ರೆಡಿ ಇಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಈಗ ನೋಡಿ, ಅಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ ನೀವು ಹೇಳಿದ್ರಿ, ಒಬ್ಬ ಯಾರೋ ನಾನೇ ಪಾರ್ಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಅವ್ನ ಏನ್ ಮಾಡ್ತಾನೆ, ಅಡ್ಡ ಹಾಕೋತಾನೆ ಪಾರ್ಕಿಂಗ್ ಅವ್ರ ಅಪ್ಪನ ಮನೆ ಅಂತ ಹೇಳಿ. ನಾನು ಕೇಳಕ್ ಹೋದ್ರೆ ಬಸವನಗುಡಿಯಲ್ಲಿ ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ ನನಗೆ ಆ ಜಾಗನ. ಎಲ್ಲಿಂದಲೋ ಬಂದಿರೋಂಥವನು ಹಿಂದಿಯವನು ಬಂದು ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ. ನಮ್ಮ ಅಪ್ಪಂದೆ ಅಂತ ಅವತ್ತು ನಾ ತೋರ್ಸ್ಕೊಟ್ಟೆ, ಅದು ಬೇರೆ ಬಿಡಿ. ಈಗ ಪೂರ್ತಿ ತೆಗೆದಾಕಿದ್ರು ಅಂದ್ರೆ ಅವನಿಗೆ ಆ ಧೈರ್ಯ ಬಂದಿದ್ದು ಎಲ್ಲಿಂದ ಮೇಡಮ್? ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ನನ್ನ ಬೆಂಬಲವಾಗಿ ಇಲ್ಲಿ ಸುಮಾರು ಜನ ನಿಂತಿದ್ದಾರೆ, ನಾನು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಹೋರಾಟಗಾರನ ಎದುರಿಸೋಕ್ ಬರ್ತಾರೆ ಅವರು. ಅಂತ್ಯವ್ರನ್ನ ಮಟ್ಟ ಹಾಕಿ ಕನ್ನಡ ಕಾಪಾಡ್ತಕ್ಕಂಥ, ಕನ್ನಡಿಗರನ್ನ ಕಾಪಾಡ್ತಕ್ಕಂಥ ನಮ್ಮನ್ನ ಹೀನಾಯವಾಗಿ ದೇಶದ್ರೋಹಿಗಳು, ರೋಲ್ ಕಾಲ್ಗಳು ಅಂತ ಬಾಯ್ ಬಡ್ಕೊಳ್ಳೋ ಇವರು ಮೊನ್ನೆ ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ಇವ್ರು ಯಾರು ಬರಲಿಲ್ಲ ಮೇಡಮ್. ಕನ್ನಡ ಹೋರಾಟಗಾರರು ನಿಂತಿದ್ದು, ರೈಲ್ವೆ ಪರೀಕ್ಷೆಗಳಲ್ಲಿ ಕನ್ನಡವನ್ನ ತೆಗೆದಾಕಿದಾಗ ಅಲ್ಲಿ ನಿಂತಿದ್ದು ಕನ್ನಡ ಹೋರಾಟ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಹೋರಾಟಗಾರರು ಕನ್ನಡಿಗರಿಗೆ ಅನ್ಯಾಯ ಆದಾಗ ಇವ್ರು ಅಂತಾರಲ್ಲ, ನಾವೆಲ್ಲ ಯಾರು ಬರಲ್ಲ ಮೇಡಮ್, ನಿಂತ್ಕೊಳ್ಳೋದೇ ನಾವು, ಕಡೆಗೆ ಬಯಸ್ಕೊಳ್ಳೋದೇ ನಾವು. ಮಾತಾಡಿ ಚರ್ಚೆ ಮಾಡಿದ್ರೆ ಅದು ಕುಮಾರಣ್ಣವರು, ಡೌಟೇ ಬೇಡ. ಕನ್ನಡ ಪರ ಹೋರಾಟಗಾರನ ಕರೆದು ಮಾತಾಡ್ತಿದ್ರೆ ಅದು ಕುಮಾರಣ್ಣವರು. ಹೌದು, ಸರ್. ಈಗ ಯಾಕೆ ಬೇಕು ಕನ್ನಡ ಪರ ಹೋರಾಟಗಾರರು ಅಂತಾರೆ ಸರ್? ದಿನ ಬೆಳಿಗ್ಗೆ ಎದ್ದ ತಕ್ಷಣ ಟ್ಯಾಪ್
ಆನ್ ಮಾಡಿ ತೊಳ್ಕೊಳ್ಳೋದು, ಬಳ್ಕೊಳ್ಳೋದು, ಒರೆಸ್ಕೊಳ್ಳೋದು, ಕುಡಿಯೋದು ಎಲ್ಲದಕ್ಕೂ ಇವ್ರು ಕಾವೇರಿ ವಾಟರ್ ಬೇಕಲ್ಲ ಸರ್. ಅದ್ರ ಸಲುವಾಗಿ ಬೀದಿಗೆ ಬಂದು ಒಬ್ಬನಾದ್ರೂ IT BT ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಯಾರು ಕೂತು ಮಾಡಲ್ಲ, ಟಕ 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 ಕೊಡ್ತಾನಲ್ಲ, ಒಬ್ಬನಾದ್ರೂ ಬೀದಿಗೆ ಬಂದು ಹೋರಾಟ ಮಾಡಿದಾನ? ಇವತ್ತು ತಮಿಳ್ನಾಡು ಹೋರಾಟ ಮಾಡೋರು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು. ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಬೀದಿಗಿಳಿದು ಕೇಸ್ ಹಾಕ್ಸ್ಕೊಂಡು ಚಪ್ಪಲಿ ಸವಿಸ್ಕೊಂಡು ಎಲ್ಲರ ಹತ್ರ ಈ ರೀತಿಯ ಮಾತುಗಳನ್ನ ಕೇಳ್ಕೊಂಡು ಸ್ಟಿಲ್ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇರೋರು ಕನ್ನಡ ಪರ ಹೋರಾಟಗಾರರು. ಅಂತದ್ರಲ್ಲಿ ಹೋರಾಟಗಾರರನ್ನ ಕಂಡ್ರೆ ಇವ್ರಿಗೆ ಚುಮು 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 ಉರಿ. ಅದು ಕನ್ನಡಿಗರು ಕಂಡ್ರೆ ಒಂಥರ ಚುಮು ಚುಮು ಇವ್ರಿಗೆ. ಏನಕ್ಕೆ ಅಂದ್ರೆ ಇವರು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಇವ್ರಿಗಿರೋದು 20 ಲಕ್ಷ ಜನ ವೋಟರ್ಸ್ ಇರ್ತಾರಲ್ಲ, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇವ್ರು ಮಾಡ್ತಾ ಇರೋದು. ಸರ್, ಈಗ ನನಗೆ ಅರ್ಥ ಆಗದೆ ಇರೋದು, ಇವನ್ ಭಾಸ್ಕರನ್ ಅವ್ರು, ನಾವು ಅವರು ಭಾಳ ವರ್ಷಗಳಿಂದ ಡಿಬೇಟ್ಗಳಲ್ಲಿ ಭಾಗವಹಿಸಿದ್ವಿ. ಇನ್ಫ್ಯಾಕ್ಟ್ ಕನ್ನಡದ ವಿಚಾರದಲ್ಲಿ ಅವ್ರು ಯಾವತ್ತೂ ಮುಂದೆ ನಾನು ನೋಡಿದ್ದೀನಿ. ಅವ್ರು ಚಾಮರಾಜಪೇಟೆಯಲ್ಲಿ ನಡೆಸಿರೋ ಹಲವಾರು ಹೋರಾಟಗಳನ್ನು ನಾವು ನೋಡಿದ್ವಿ. ಕನ್ನಡದ ವಿಚಾರದಲ್ಲಿ ಯಾವತ್ತೂ ನೀವು ರಾಜಿ ಮಾಡ್ಕೊಂಡಿಲ್ಲ. ಆದರೆ ಸರ್, ಈ ಕನ್ನಡ ಅಂತ ಬಂದಾಗ ಹಿಂದಿ ಹೇರಿಕೆ ಆಗಿರ್ಬೋದು, ಹಿಂದಿ ದಿವಸ ಆಗಿರ್ಬೋದು, ಕನ್ನಡಕ್ಕೊಂದು ಬಾವುಟದ ವಿಚಾರ ಆಗಿರ್ಬೋದು, ಇಂತಹ ವಿಚಾರಗಳು ಬಂದಾಗ BJP ಯಾಕೆ ಇದನ್ನು ವಿರೋಧಿಸುತ್ತೆ? ಇವನ್ ಹೈಕಮಾಂಡ್ ಸಂಸ್ಕೃತಿ ಕಾಂಗ್ರೆಸ್ಸಲ್ಲೂ ಇದೆ, BJPಯಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹಿಂದಿ ವಾಲಾಗಳ ಕೈಗಳಲ್ಲಿ ಇವ್ರ ಪಕ್ಷಗಳಿವೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ BJP ಯಾಕೆ ಸರ್ ಇಂತಹ ವಿಚಾರಗಳಲ್ಲಿ ಯಾಕೆ ಕನ್ನಡದ ಪರ ಯಾಕೆ? ನೋಡಿ, ಇಲ್ಲ, ಅವ್ರು ಹೇಳಿದ್ದಾದ್ಮೇಲೆ ಇದು ಒಂದ್ ನಿಮಿಷ. MES ಅವರು ಕನ್ನಡ ಬಾವುಟವನ್ನು ಸುಟ್ಟಾಕಿದ್ರಲ್ಲ ಮೇಡಮ್, ಅವಾಗಲಾದ್ರೂ ಧ್ವನಿ ಎತ್ತಿದ್ರ? ಧ್ವನಿ ಎತ್ತಿದ್ದೇವೆ. ನಮ್ದು ಉದ್ಧವ್ ಠಾಕ್ರೆ ಅಲ್ಲ, ನಮ್ದು ಏಕನಾಥ್ ಶಿಂಡೆ ಅವರ ನೇತೃತ್ವದ ಶಿವಸೇನೆ. ಅದು ರೂಪೇಶ್ ರಾಜಣ್ಣ ಅವರಿಗೆ ಮಾಹಿತಿ ಇಲ್ಲ. ನಾವು ಹೋರಾಟ ಮಾಡಿದ್ದೇವೆ. MNS ಅವರು ಕುಂಡ್ರು ಅಂತ ಹೇಳಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಉಳಿದ್ರು ಅವ್ರಿಗೆ. ಅದ್ರದ್ದು ಮಾಹಿತಿ BJP ಅವರು ಯಾಕೆ ಸರ್ ಅದು ಹಿಂದಿ ದಿವಸ್ ಸೆಲೆಬ್ರೇಷನ್ ಆಗಿರ್ಬೋದು, ಹಿಂದಿ ಹೇರಿಕೆಯ ವಿಚಾರ ಆಗಿರ್ಬೋದು, ಅಥವಾ ನಮ್ಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಧ್ವಜದ ವಿಚಾರ ಆಗಿರ್ಬೋದು, ಇಂಥ ವಿಚಾರಗಳು ಬಂದಾಗ ಇವತ್ತು ಅಶ್ವಥ್ ನಾರಾಯಣ ಅವ್ರ ಸ್ಟೇಟ್ಮೆಂಟ್ ಹಿಂದಿಯನ್ನ ವಿರೋಧಿಸುವ ದೇಶದ್ರೋಹಿಗಳು ಯಾಕೆ? ನಾನು ಯಾವ ಪಕ್ಷದ ವಕ್ತಾರ ಕೊಡ್ತಾ ಇದ್ದೀನಿ? ಯಾವ ಪಕ್ಷದ ವಕ್ತಾರ ನಾನು? ಶಿವಸೇನೆ. BJP ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀರಿ ನೀವು? ಅಲ್ಲ, ನಾನು ಜನರಲ್ ಕೇಳ್ತೀನಿ. ಮೈತ್ರಿ ಅಂದ್ರೆ ಈಗ ನೀವು ಕಾಂಗ್ರೆಸ್ನವರು ಎಲ್ಲರ ಹತ್ರ ಮೈತ್ರಿ ಮಾಡ್ಕೊಂಡಿದ್ದೀರಿ, ಎಲ್ಲದನ್ನು ಒಪ್ಕೊಂಡ್ಬಿಡ್ತೀರಾ? ಮೈತ್ರಿ ಅಲ್ಲ, ನೋಡಿ, ನಾನು ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ ಕೇಳಿ. ನಾನು ಎಲ್ಲರಿಗೂ ಕೇಳ್ತೀನಿ. ಯಾವುದೇ ಪಕ್ಷದವರಿರ್ಲಿ, ಅದು ಶಿವಸೇನೆ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಕನ್ನಡವನ್ನ ತ್ಯಜಿಸಿ ಹಿಂದಿಯನ್ನ ನೀವು ಹೇರಿಕೆ ಮಾಡಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಮ್ಮದು ವಿರೋಧ ಇದೆ. ನಾನು ಹೇಳ್ತಾ ಇರೋದು, ಹಿಂದಿ ಅನ್ನೋದು ಒಂದು ಯೋಗ್ಯತೆ ಅಲ್ಲ. ಇಟ್ ಈಸ್ ಜಸ್ಟ್ ಎ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಯಾರಿಗೆ ಇಷ್ಟ ಇದೆ ಅವರು ಮಾತಾಡಿ, ಯಾರಿಗೆ ಆಗೋದಿಲ್ಲ ನೀವು ಅವರಿಗೆ ಹೇಳಿ, ನನಗೆ ಹಿಂದಿ ಬರಲ್ಲ, ನೀನು ಕರ್ನಾಟಕಕ್ಕೆ ಬಂದಿದ್ಯಾ, ಕನ್ನಡವನ್ನು ಕಲಿ, ಕನ್ನಡದಲ್ಲಿ ನೀನು ಮಾತಾಡು, ನಮ್ಮ ಜೊತೆ ಕನ್ನಡದಲ್ಲಿ ಸಂಪರ್ಕ ಮಾಡು ಅಂತ ಹೇಳಿ. ನಾವು ಹಿಂದಿಯನ್ನು ಒಪ್ಕೊಳ್ತೀವಿ ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನು ತ್ಯಜಿಸಿ ಕನ್ನಡಕ್ಕೆ ಅವಮಾನವನ್ನು ಮಾಡಿ ನಾವು ಹಿಂದಿಯನ್ನ ಮೇಲಿಟ್ಟಿದ್ದೀವಿ, ಕನ್ನಡವನ್ನ ಕೆಳಗಿಟ್ಟಿದ್ದೀವಿ ಅಂತ ಯಾರು ಅರ್ಥ ಮಾಡಬಾರದು. ಒಂದ್ ನಿಮಿಷ ದಯವಿಟ್ಟು ರೂಪೇಶ್ ರಾಜಣ್ಣ ಅವರನ್ನು ಕನ್ಫ್ಯೂಸ್ ಮಾಡಬೇಡಿ. ನಾನು ಹೇಳ್ತಾ ಇರೋದೇನಂದ್ರೆ, ನೋಡಿ, ನನ್ನ ಮಕ್ಕಳು ಒಂದ್ ನಿಮಿಷ ಸರ್, ಇಲ್ಲಿ ಯಾರು ಕನ್ನಡ ಕೆಳಗಿಟ್ಟಿದ್ದಾರೆ ಅಂತ ಯಾರು ವಿರೋಧ ಮಾಡ್ತಾ ಇಲ್ಲ. ಯಾಕೆ ಕಡ್ಡಾಯ ಒಂದ್ ನಿಮಿಷ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಹಾಗೆ ಹೇಳ್ತಾ ಇದ್ದೀನಿ. ಯಾವುದು ಮಾಡ್ಬೇಕಾ, ಇದು ಆಪ್ಷನ್ ಆಗಿರ್ಬೇಕಾ? ಹಿಂದಿ ಅನ್ನೋದು ಯೋಗ್ಯತೆ ಅಲ್ಲ, ಅದೊಂದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ನೀವು ತಂದೆ ತಾಯಿಗೆ ಬಿಡಿ, ಮಕ್ಕಳಿಗೆ ಬಿಡಿ, ತಂದೆ ತಾಯಿಗೆ ಬಿಡಿ.